ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಾಲ್ಮೀಕಿ ಜಯಂತಿ ದಿನದಂದು ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಬಹು ವರ್ಷಗಳ ಬೇಡಿಕೆಯಾದ ವಾಲ್ಮೀಕಿ ಪುತ್ಥಳಿ ಗುದ್ದಲಿ ಪೂಜೆಗೆ ಪಟ್ಟು ಹಿಡಿದು ಸಮುದಾಯ ಮುಖಂಡರು ಆಕ್ರೋಶಗೊಂಡು ಪೂರ್ವಭಾವಿ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರ ನಡೆದರು. ನಗರದ ಜಿಲ್ಲಾಡಳಿತ ಭವನದ ಹಳೆಯ ಕೆಡಿಪಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಸಮುದಾಯದ ಮುಖಂಡರು ಒಕ್ಕೊರಲಿನಿಂದ ಆಗಸ್ಟ್ 17ರಂದು ವಾಲ್ಮೀಕಿ ಜಯಂತಿ ದಿನದಂದು ಸಮುದಾಯದ ಬಹುದಿನಗಳ ಬೇಡಿಕೆಯಾದ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದರೆ ಅಂದಿನ ಸರ್ಕಾರಿ ಕಾರ್ಯಕ್ರಮ ಬರುತ್ತೇವೆ, ಇಲ್ಲ ಅಂದರೆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದರು. ಸಭೆ ಅಧ್ಯಕ್ಷತೆ ವಹಿಸಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹೊಡೆದವರಿಂದ ಸಮಂಜಸ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸಮುದಾಯದ ಮುಖಂಡರು ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿ ಹೊರಹೋದರು. ಈ ಸಂದರ್ಭದಲ್ಲಿ ನಾಯಕ ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯಕ ಮಾತನಾಡಿ, ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡುವಂತೆ ಸಮುದಾಯದ 10 ವರ್ಷಗಳ ಬೇಡಿಕೆಯಾಗಿದ್ದು, ಆಗಸ್ಟ್ 17ರಂದು ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಪುತ್ಥಳಿಗೆ ನಿರ್ಮಾಣ ಗುದ್ದಲಿ ಪೂಜೆಗೆ ಮಾಡುವಂತೆ ಇಂದಿನ ಪೂರ್ವಭಾವಿ ಸಭೆಯಲ್ಲಿ ಪಟ್ಟು ಹಿಡಿದಾಗ ಜಿಲ್ಲಾಡಳಿತದಿಂದ ಸಮಂಜಸ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಸಭೆಯನ್ನು ಬಹಿಷ್ಕರಿಸಲಾಗಿದೆ. ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಜಿಲ್ಲಾಡಳಿತ ತಾರತಮ್ಯ ಮಾಡುತ್ತಿದೆ. ಒಂದು ವೇಳೆ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಡಳಿತದಿಂದ ಆಚರಣೆ ಮಾಡುವ ವಾಲ್ಮೀಕಿ ಜಯಂತಿ ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಸಿದರು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಆಯೋಜನೆಗಳ ಅಧ್ಯಕ್ಷ HB ಚಂದ್ರೂರ್, ನಗರಸಭಾ ಅಧ್ಯಕ್ಷ ಸುರೇಶ್, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಬಿಂದ್ಯಾ, DYSP ಲಕ್ಷ್ಮಯ್ಯ ನಾಯಕ್, ಸಮುದಾಯದವರಾದ ಶ್ರೀನಿವಾಸ್ ನಾಯಕ್, ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಕಂಡಕ್ಟರ್ ಸೋಮ್ ನಾಯಕ್, ಕೃಷ್ಣ ನಾಯಕ್, ಸುರೇಶ್ ನಾಗ್, ಜಯಸುಂದರ್, ಕಂದಕಹಳ್ಳಿ ಮಹೇಶ್, ಚಿಂಗುಮಣಿ, ವಿರಾಟ್ ಶಿವ್, ಅಂಬರೀಶ್, ಶಿವರಾಜ್, ಕೃಷ್ಣ ನಾಯಕ್, ಮಹೇಂದ್ರ, ಶಿವರಾಮ್, ಮಾದೇಶ್, ವೆಂಕಟೇಶ್ ನಾಯಕ್, ಪ್ರಕಾಶ್, ಮಹೇಶ್ ನಾಯಕ್, ರಮೇಶ್, ವೆಂಕಟರಮಣ ನಾಯಕ್, ನಾರಾಯಣ್, ಶಿವಮೂರ್ತಿ ಇತರರು ಭಾಗವಹಿಸಿದರು. ಮೇಡಮ್ ಅವರು ಇಲ್ಲಿ ಕೂತಿರೋರು ಇದನ್ನೇ ಹೇಳ್ತಾ ಇದ್ರು. ಅವ್ರಿಗೆ ಫೋನ್ ಮಾಡಿ ನಾನು ಡಿಸಿಷನ್ ತಗೊಂಡಿದ್ದೆ, DC ಅವ್ರಿಗೆ ಮಾತಾಡಿದ್ರು. ಮೇಡಮ್ ನಾನು ನಿಮ್ಗೆ ಮಾತಾಡ್ಬಿಟ್ಟು ಸರ್ಕಾರಕ್ಕೂ ಮಾತಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಟೈಮ್ ಇದೆ, 17ನೇ ತಾರೀಕು ಇರೋದ್ರಿಂದ ನೆಕ್ಸ್ಟ್ ಪ್ರೊಸೀಜರ್ ಹೋಗೋಕೆ ಬಿಡಿ. ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಒಂದೇ ಒಂದು ಕಾರಣ ಇಟ್ಕೊಂಡಿದೀವಿ. ಅದಿಲ್ಲ ಅಂತ ಹೇಳಿದ್ರೆ ವಾಲ್ಮೀಕಿ ಜಯಂತಿನ ನೀವು ಸರ್ಕಾರಿ ಕಾರ್ಯಕ್ರಮ ನೀವು ಮಾಡ್ಕೊಳ್ಳಿ, ನಮ್ದಿರೋದನ್ನ ನಾವು ಮಾಡ್ಕೊಂತೀವಿ, ಅಷ್ಟೇ. ಸಿಂಪಲ್. ಕಾಲಾವಕಾಶ ಕೇಳಿದ್ದಾರೆ. ನೀವು ಇದು ಫೈನಲ್ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತೇ ವಾಲ್ಮೀಕಿ ಜಯಂತಿ ಮುಗಿದು ಮೀಟಿಂಗ್ ಅಂತಲ್ಲ, ನಾಳೆನೂ ದಿನ ಇದೆ, ನಾಡಿದ್ದು ದಿನ ಇದೆ, ಮಾತಾಡ್ಬಿಟ್ಟು ನಿಮ್ಗೆ ತಿಳಿಸ್ತಾರೆ. ಎಲ್ಲಿ ತನಕ ಇದು ಮೀಟಿಂಗ್ ಕರೆದಿಲ್ಲ ಲೆಕ್ಕಗಳಿರೋ ಡಬಲ್ಗೆ ನಮ್ಮ ಚೆನ್ನಾಗಿ ಜಿಲ್ಲಾಧಿಕಾರಿಗಳು ಪರಿಶಿಷ್ಟ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಭೇಟಿಯಾಗಿ
ವಾಲ್ಮೀಕಿ ಜಯಂತಿ ಮಾಡಲಿಕ್ಕೆ ಪೂರ್ವ ಸಭೆ ಕರೆದಿದ್ದೀವಿ. ಈ ತಾಲ್ಲೂಕಿನ ಈ ಜಿಲ್ಲೆಯ ಒಟ್ಟಾರೆ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಕಳೆದ 10 ವರ್ಷದ ಕೇಳಿದ್ದೀವಿ. ಮತ್ತು ಜಿಲ್ಲಾಡಳಿತದ ಸಹಿತ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾಗ. ಇನ್ನೂ ಮಾಡಿಲ್ಲ. ಆ ಕಾರಣಕ್ಕೆ ನಮ್ಮನ್ನು ಅಸಡ್ಡೆ ಮಾಡ್ತಾರೆ. ನಮ್ಮ ಬೇಡಿಕೆ ಏನಂದರೆ 17ನೇ ತಾರೀಕು ವಾಲ್ಮೀಕಿ ಜಾತ್ರೆ ಆಗೋದ್ರೊಳಗೆ, ಜಯಂತಿ ಮಾಡೋದ್ರೊಳಗೆ ಇಲ್ಲಿ ಗುದ್ದಿ ಪೂಜೆ ಆಗಬೇಕು. ಕುಕ್ಕಲಿ ನಿಶ್ಚಿತ ಕೇಳಿಲ್ಲ ನಾವು. ಇಂಥದ್ದಿದ್ದ ಗುದ್ದಿ ನಿಂತ ಹಾಕೋಕ್ಕೂ ಆಗೋದಿಲ್ಲ. ನೀವು ಏನು ಜಾಗ ನಿಗದಿ ಮಾಡ್ತೀರಿ ಆ ಜಾಗದಲ್ಲಿ ಗುದ್ಲಿ ಪೂಜೆ ಮಾಡ್ಕೊಳ್ಳಿ. ಗುದ್ಲಿ ಪೂಜೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಆಚೆ ಹೋಗ್ತೀವಿ ಅಂತ ಹೇಳಿದ್ರು. ಅವರು ಅಪರ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ರು, ಅವರು ಸರ್ಕಾರ ಜೊತೆ ಮಾತಾಡಿದ್ರು ಅಂತಂದರು. ನಮ್ಮ ಮನವಿ ಏನು ಅಂತಂದರೆ, ನಮ್ಮ ನಿರ್ಧಾರ ಏನು ಅಂದರೆ 17ನೇ ತಾರೀಕು ಇಲ್ಲಿ ವಾಲ್ಮೀಕಿ ಜಯಂತಿ ಗುದ್ಲಿ ಪೂಜೆ ಮಾಡಿದ್ರೆ ನಾವು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇಲ್ಲದೆ ಹೋದರೆ ಸರ್ಕಾರ ನಡೆಸೋ ವಾಲ್ಮೀಕಿ ಜಯಂತಿಯಲ್ಲ, ಸರ್ಕಾರ ನಡೆಸೋ ವಾಲ್ಮೀಕಿ ಜಯಂತಿನ ನಾವು ಬಹಿಷ್ಕಾರ ಮಾಡ್ತೀವಿ. ನಾವೇ ಸಹಿತ ವಾಲ್ಮೀಕಿ ಜಯಂತಿ ಮಾಡಲಿಕ್ಕೆ ಶಕ್ತರಿದ್ದೀವಿ, ಸಮರ್ಥರಿದ್ದೀವಿ. ನಾವೇ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲೇ ಮಾಡ್ತೀವಿ. ಅವ್ರು 17ನೇ ತಾರೀಕೊಳಗೆ ಇದನ್ನ ಗುದ್ಲಿ ಪೂಜೆ ನಿಗದಿ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ. ಇದರ ಸರ್ಕಾರದ ಕಾರ್ಯಕ್ರಮಕ್ಕೆ, ವಾಲ್ಮೀಕಿ ಜಯಂತಿಗಲ್ಲ, ಸರ್ಕಾರಿ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಜಯಂತಿ ಹೇಳ್ಬೋದು. ಈ ನಿಲುವಿನಲ್ಲಿ ನಾವು ಅಚಲರಾಗಿದ್ದೀವಿ.